2018ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜಲಸ್ಫೋಟ, ಭೂಕುಸಿತ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಬೆಟ್ಟಗಳು ಕುಸಿದು ಸಾಕಷ್ಟು ಪ್ರಾಣಹಾನಿ ಸಂಭವಿಸಿತ್ತು. ಈ ಎಲ್ಲಾ ಘಟನೆಗಳು ಮಾಸುವ ಮುನ್ನವೇ ಕೆಲವರು ಬೆಟ್ಟವನ್ನ ಮತ್ತೆ ಕೊರೆದು ರೆಸಾರ್ಟ್ ನಿರ್ಮಾಣ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಇದರ ವಿರುದ್ಧ ಪರಿಸರವಾದಿಗಳು ಇದೀಗ ಸಿಡಿದೆದ್ದಿದ್ದಾರೆ. ಕೊಡಗಿನಲ್ಲಿ ಉದ್ಯಮಿಗಳ ಅಂದಾ ದರ್ಬಾರ್. ಬೆಟ್ಟ ಅಗೆದು ರೆಸಾರ್ಟ್ ವಿಲ್ಲಾ ನಿರ್ಮಾಣ. ಒಂದ್ ಕಡೆ ಬೆಟ್ಟದ ಕೆಳಗೆ ಪ್ರತಿಭಟನೆ ನಡೆಸುತ್ತಿರುವಂತಹ ಸ್ಥಳೀಯರು, ಮತ್ತೊಂದು ಕಡೆಗೆ ವಿಲ್ಲಾ ರೆಸಾರ್ಟ್ಗಾಗಿ ಬೆಟ್ಟ ಕೊರೆಯುತ್ತಿರುವ ಜೆಸಿಬಿಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೊಡಗು ಜಿಲ್ಲೆಯ ಅಂಬಟ್ಟಿ ಬೆಟ್ಟದಲ್ಲಿ. ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬಟ್ಟಿ ಗ್ರಾಮದಲ್ಲಿ ಬೆಟ್ಟವನ್ನೇ ಅಗೆದು ರೆಸಾರ್ಟ್ ವಿಲ್ಲಾ ನಿರ್ಮಾಣ ಮಾಡುತ್ತಿದ್ದಾರೆ. ಆದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಅಂಬಟ್ಟಿ ಗ್ರಾಮದ ಗಾಲ್ಫ್ ಮೈದಾನದ ಬಳಿ ರೆಸಾರ್ಟ್ಗಳು ನಿರ್ಮಾಣವಾಗ್ತಾ ಇದ್ದು, ಇದಕ್ಕೆ ಪರಿಸರ ಪ್ರೇಮಿಗಳು ಹಾಗೂ ಸ್ಥಳೀಯರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸ್ಥಳಕ್ಕೆ ತೆರಳಿ ಪ್ರತಿಭಟನೆ ನಡೆಸಿ ಕೂಡಲೇ ಕಾಮಗಾರಿ ಸ್ಥಗಿತಕ್ಕೆ ಆಗ್ರಹಿಸಿದ್ದಾರೆ. 2018ರಿಂದ 3 ವರ್ಷ ಸತತವಾಗಿ ಜಿಲ್ಲೆಯಲ್ಲಿ ಭೂಕುಸಿತವಾಗಿ ಜನತೆ ಬೀದಿಗೆ ಬಂದಿರುವಂತಹ ಘಟನೆ ಮಾಸುವ ಮುನ್ನವೇ ಇದೀಗ ಬೆಟ್ಟವನ್ನೇ ಕೊರೆಯುತ್ತಿರುವುದು ಮತ್ತೊಂದು ದುರಂತಕ್ಕೆ ನಾಂದಿ ಹಾಡುತ್ತಿದ್ದಾರೆ. ಇದು ಆಚೆ ಹೋದ್ರೆ ವಿರಾಜಪೇಟ್ ಟೌನ್ ಬರ್ತದೆ. ಇವಾಗ ನೀವು ನೋಡಿ, ಇದ್ರ ಮೇಲೆ ಜೆಸಿಬಿ ನಿಂತಿದೆ. ಜೆಸಿಬಿ ಇವತ್ತು ಕೆಲಸ ಮಾಡ್ತಾ ಇಲ್ಲ. ನಾವು ಮೊನ್ನೆ ಬರುವಾಗ ಜೆಸಿಬಿ ಕೆಲಸ ಮಾಡ್ತಾ ಇತ್ತು. ಡೈನಮೈಟಿಂಗ್ ಇವರು ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದೆ ಎಕ್ಸ್ಪ್ಲೋಸಿವ್ಸ್ ಯೂಸ್ ಮಾಡ್ಲಿಕ್ಕೆ? ಅದೆಲ್ಲ ರಾಕ್ಸ್ ಎಲ್ಲ ಬ್ಲಾಸ್ಟ್ ಆಗ್ತಾ ಉಂಟು. ರಾಕ್ಸ್ ಇವಾಗ ಇದು ಖಂಡಿತ ಇದು ಭೂಕುಸಿತ ಆಗ್ತದೆ, ಲ್ಯಾಂಡ್ ಸ್ಲೈಡ್ ಆಗ್ತದೆ. ಈ ಅಂಬಟ್ಟಿ ಬೆಟ್ಟದ 2 ಕಡೆಗಳಲ್ಲಿ ಇಬ್ಬರು ಪ್ರಭಾವಿಗಳು ರೆಸಾರ್ಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದರಲ್ಲಿ ಒಂದು ಭಾಗದಲ್ಲಿ ಸರ್ವೆ ನಂಬರ್ 112 ಮತ್ತು 96ರಲ್ಲಿ ರೆಸಾರ್ಟ್ ನಿರ್ಮಾಣಕ್ಕಾಗಿ 2 ಎಕರೆ 2015ರಲ್ಲಿಯೇ ಭೂ ಪರಿವರ್ತನೆಯಾಗಿದೆ. ಇದಕ್ಕೆ ಯಾವುದೇ ಅನುಮತಿ ಪಡೆದಿಲ್ಲ. ಹಿಂದಿನ ಜಿಲ್ಲಾಧಿಕಾರಿಗಳು ಭೂ ಪರಿವರ್ತನೆ ಮಾಡಿದ್ದು ಹೇಗೆ ಎಂಬುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾನು ಶಾಸಕರಲ್ಲಿ ಮನವಿ ಮಾಡ್ತೇನೆ. ಯಾಕೆಂದ್ರೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ. ಈಗ ನಮಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮುಂದಿನವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಈಗಲೂ ಬಹಳ ಆಕ್ಟಿವ್ ಇದ್ದಾರೆ. ಕಾನೂನು ಗೊತ್ತಿದೆ, ಏನೇನು ಆಗ್ಬೇಕಂತ ಗೊತ್ತಿದೆ ಅವರಿಗೆ. ಈ ತರ ಅವರ ಕಣ್ಮುಂದೆನೆ ನಡೀತಾ ಇದೆ. ಈಗ ನಾನು ಅವರಿಗೆ ಅದಕ್ಕಾಗಿ ಅವರು ಸ್ವ ಇಚ್ಛೆಯಿಂದ ಅವ್ರನ್ನ ಮನವಿಯನ್ನ ಮಾಡ್ತೇನೆ. ಸ್ವ ಇಚ್ಛೆಯಿಂದ ಇದಕ್ಕೆ ನಾವು ಮೌಖಿಕವಾಗಿಯೂ 1-2 ಬಾರಿ ಅವರೊಟ್ಟಿಗೆ ನಾನು ಸಂಪರ್ಕ ಮಾಡಿದಾಗ ಅವರಿಗೆ ಹೇಳಿದ್ದೇನೆ, ಈ ಏನು ಭೂಮಾಫಿಯಾ ಇದೆ ತಡೆಯಾಗಬೇಕು ಇದು ಅಂತೇಳಿ. ಆ ಕಾರಣದಿಂದಾಗಿ ಇದು ನಿಲ್ಲೇಬೇಕು. ಬ್ರೋಕರ್ಗಳ ಹಾವಳಿಯಿಂದಾಗಿ ಕೊಡಗು ಜಿಲ್ಲೆಯ ಪರಿಸರ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಕೊಡಗನ್ನ ಉಳಿಸಿ ಅಂತ ಪರಿಸರ ಪ್ರೇಮಿಗಳು ಬೀದಿಗಿಳಿದು ಹೋರಾಡುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಯಾವ ಕ್ರಮಕ್ಕೆ ಮುಂದಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆತ ವೈನ್ ಶಾಪ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಮಾಲೀಕನಿಗೆ ನಿಷ್ಠೆಯಿಂದ ಇರೋದನ್ನ ಬಿಟ್ಟು ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋಕೆ ಸ್ಕೆಚ್ ಹಾಕಿದ. ಇದೀಗ ಉಂಡ ಮನೆಗೆ ದ್ರೋಹ ಬಗೆದ ಚಾಲಾಕಿ ಅಂಧರಾಗಿದ್ದಾನೆ. ರಾಬರಿ ಕತೆ ಕಟ್ಟಿ ಹಣ ಲಪಟಾಯಿಸಿದ್ದ ಚಾಲಾಕಿ. ಉಂಡ ಮನೆಗೆ ದ್ರೋಹ ಬಗೆದ ಖತರ್ನಾಕ್ ಲಾಕ್. ಜನವರಿ 23ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರದ ಅಳ್ಳೊಳ್ಳಿ ನಾಲವಾರದ ಮಧ್ಯೆ ಬೈಕ್ ಸವಾರನ ಅಡ್ಡಗಟ್ಟಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಲಾಗಿದೆ ಅಂತ ಪೊಲೀಸರಿಗೆ ಫೋನ್ ಬಂದಿತ್ತು. ಈ ಸಂಬಂಧ ವಾಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ತನಿಖೆಗೆ ಇಳಿದ ಪೊಲೀಸರು ಹಣ ಕಳೆದುಕೊಂಡ ವ್ಯಕ್ತಿಯನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ದರೋಡೆಯ ಅಸಲಿ ಸತ್ಯ ಬಯಲಾಗಿದೆ. ಅಳ್ಳೊಳ್ಳಿ ಗ್ರಾಮದ ಜ್ಯೋತಿ ವೈನ್ ಶಾಪ್ನಲ್ಲಿ ಬಾಪುಗೌಡ ಕೆಲಸ ಮಾಡುತ್ತಿದ್ದ. ವಾರದಲ್ಲಿ ಕಲೆಕ್ಷನ್ ಆಗಿದ್ದ 5.54 ಲಕ್ಷ ರೂಪಾಯಿಯನ್ನ ತಾನು ಕೆಲಸ ಮಾಡುತ್ತಿದ್ದ ವೈನ್ ಶಾಪ್ ಮಾಲೀಕನಿಗೆ ಕೊಡಲು ಬೈಕ್ನಲ್ಲಿ ಹೋಗ್ತಿದ್ದ. ಅಷ್ಟೊಂದು ದೊಡ್ಡ ಅಮೌಂಟ್ ನೋಡಿದ ಬಾಪುಗೌಡ ಈ ಹಣವನ್ನ ತಾನು ಮಾಡಿದ ಸಾಲವನ್ನ ತೀರಿಸಲು ಇಟ್ಟುಕೊಂಡ್ರಾಯ್ತು ಅಂತ ಮನೆಯಲ್ಲಿ ಹಣ ಬಿಟ್ಟು ತನ್ನ ಮಾಲೀಕನಿಗೆ ಫೋನ್ ಮಾಡಿ, ನಿಮ್ಮ ಬಳಿ ಹಣ ಕೊಡಲು ಬರ್ತಿರುವಾಗ ಯಾರೋ ಚಾಕು ತೋರಿಸಿ ಹೆದರಿಸಿ ಹಣವನ್ನ ಕಸಿದುಕೊಂಡು ಹೋಗಿದ್ದಾರೆ ಎಂದು ಕತೆ ಕಟ್ಟಿದ್ದಾನೆ. ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು
ಇದು ಅವರೇ ಓನ್ ಆಗಿ ಸೆಲ್ಫ್ ಕ್ರಿಯೇಟೆಡ್ ಇದೆ, ಅಮೌಂಟ್ ಅವ್ರ ಸ್ವಂತಕ್ಕೆ ಬಳಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಇನ್ನು ದರೋಡೆ ಆಗಿದ್ದರ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ವಾಡಿ ಪೊಲೀಸರಿಗೆ ಯಾವುದೇ ಸಾಕ್ಷ್ಯ ದೊರಕಿರಲಿಲ್ಲ. ಈ ವೇಳೆ ಬಾಪುಗೌಡನನ್ನ ತಮ್ಮದೇ ಧಾಟಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಸತ್ಯ ಕಕ್ಕಿದ್ದಾನೆ. ಬಾಪುಗೌಡ ಮಣಿಯಲ್ಲಿಟ್ಟಿದ್ದ 5.54 ಲಕ್ಷ ರೂಪಾಯಿ ಹಣವನ್ನ ವಾಡಿ ಠಾಣೆ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಯಾರು ಅಮೌಂಟ್ ತಗೊಂಡು ಹೋಗ್ತಾ ಇದ್ದಾರೆ ಬಾಪುಗೌಡ, ಅವರ ಮೇಲಿನ ಅನುಮಾನ ನಮಗೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅವರು ನಮ್ಮ ಟೀಮ್ ಅವರು ಡಿಎಸ್ಪಿ ಆಗಲಿ, ಸಿಪಿಐ ಆಗಲಿ ಮತ್ತು PS ಆಗಲಿ ಕ್ವಶನ್ಸ್ ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ಕೇಳ್ತಿದ್ದಾಗ ಅವ್ರ ಕಡೆಯಿಂದ ಸರಿಯಾದ ರೀತಿಯಿಂದ ಉತ್ತರ ನಮಗೆ ಸಿಕ್ಕಿರುವುದಿಲ್ಲ. ಅದೇನೇ ಇರಲಿ, ತಾನು ಕೆಲಸ ಮಾಡ್ತಿದ್ದ ಅಂಗಡಿ ಮಾಲೀಕನಿಗೆ ಪಂಗನಾಮ ಹಾಕೋಕೆ ಹೋಗಿ ತಾನೇ ಇದೀಗ ತೋಡಿದ್ದ ಕೆಡ್ಡಾಗಿ ಬಿದ್ದಿದ್ದು ಮಾತ್ರ ದುರಂತವೇ ಸರಿ. ಓಂ ಪ್ರಕಾಶ್, H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.